ರಂಜಾನ್ ಮಾಸದಲ್ಲಿ ಇವಾಗ ತೆಲಂಗಾಣ ಸರ್ಕಾರ ಮುಸ್ಲಿಂ ನೌಕರರಿಗೆ 1 ಗಂಟೆ ಮುಂಚಿತವಾಗಿ ಕಚೇರಿಯಿಂದ ತೆರಳೋದಕ್ಕೆ ರೇವಂತ್ ರೆಡ್ಡಿ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ನಮ್ಮಲ್ಲೂ ಕೊಡಿ ಅಂತ ಈಗ ಯಾರೋ ಒಬ್ಬ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಂತ ಯಾರೋ ಹುಸೇನ್ ಅಂತ ಇರಲ್ಲಪ್ಪ ಕೊಡಪ್ಪ ಬೇಡ ಅದು ನನಗೆ ಅದಲ್ಲ ಸಮಸ್ಯೆ ಕೇಳೋದು ಇದು ನಿಮ್ಮ ಇಷ್ಟ ಕೊಡ್ತಾರ ಬಿಡ್ತಾರ ಅದಕ್ಕೆ ಆಮೇಲೆ ಪಬ್ಲಿಕ್ ರಿಯಾಕ್ಷನ್ ಏನು ಬರುತ್ತೋ ಅದು ಬರುತ್ತೆ. ಬಟ್ ಕಾರಣ ಇದೆಯಲ್ಲ ಅದು ತಲೆ ಇಲ್ಲದ ಗಿರಾಕಿ ಮಾತಾಡೋ ಕಾರಣ ಅದು. ಹುಸೇನಾರು ಆಗಲಿ ಯಾವನಾರಾಗಲಿ ಯಾರು ಆಗಿರಲಿ ದಸರಾಗೆ 15 ದಿನ ರಜಾ ಕೊಡ್ತಾರೆ. ನೀನು ಹಿಂದೂಗಳು ಒಬ್ಬರೇ ತಗೋತಾರ? ನೀ ತಗೊಂಡಿಲ್ವಪ್ಪ? ನಿನ್ನ ಮಕ್ಕಳು ತಗೊಂಡಿಲ್ವಾ? ಅದು ಬರೀ ಮಕ್ಕಳು ಕೊಡೋದು. ತಲೆನಲ್ಲಿ ಏನಿದೆಪ್ಪ? ಮಕ್ಕಳು ಕೊಡೋದದು, ಸರ್ಕಾರಿ ನೌಕರರಿಗೆಲ್ಲ ಅದು ಕೊಡೋದು. ಮಕ್ಕಳು ಕೊಡ್ತಾರೆ ಅದರಲ್ಲಿ ನಿಮ್ಮ ಮಕ್ಕಳು ತಗೊಂಡಿಲ್ವಾ? ಏನು ಬರೀ ಹಿಂದೂ ಮಕ್ಕಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರಾ? ಶಿವರಾತ್ರಿಗೆ ರಜೆ ಕೊಡ್ತಾರೆ, ಅದಕ್ಕೆ ನಾವಿಂತ ತಗಾದೆ ತೆಗಿಯಕ್ಕೆ ನೀನು ಯಾರು? ಹೂ ಆರ್ ಯು ಐಸೆ ತಗಾದೆ ತೆಗಿಯಕ್ಕೆ? ಏನು ಶಿವರಾತ್ರಿ ಇವತ್ತು ಬಂದಿದ್ಯಾ? ನಿಮ್ಮ ತಾತ ಮುತ್ತಾತ ಮರಿತಾತ ಮೋ ತಾತಗಳು ಅವು ಬರಕ್ಕೆ ಮೊದಲು ನಡೀತಾ ಇದ್ದಿದ್ದು ಶಿವರಾತ್ರಿ ಈ ದೇಶದಲ್ಲಿ. ಕಂಪ್ಯಾರಿಸನ್ ಯಾಕೆ ಅಂತಲ್ಲ? ಅದಕ್ಕೆ ತಗಾದೆ ನಾವೆತ್ತಿದೀವಾ ಅಂತ ನೀವು ಕೇಳೋದಾದರೆ ನಾವು ಅದಕ್ಕೆ 1000 ವರ್ಷದ ಹಿಂದೆ ಈ ಜಾಗದಲ್ಲಿ ದೇವಸ್ಥಾನ ಇದ್ದಿದ್ದು ಅಂತ ತಗಾದೆ ಎತ್ತಿರೋದು. ಸೇಮ್ ಸುಮ್ಮನೆ ಒಂದಕ್ಕೊಂದಕ್ಕೆ ಪೋಣಿಸ್ಬೇಡಿ, ಕೇಳೋದನ್ನು ಕೇಳಿ, ಅದು ಬೇರೆ ವಿಚಾರ ಅಷ್ಟೇ. ಎಸ್, ಉದಯಗಿರಿ ಗಲಭೆ ಪ್ರಕರಣದ ಆರೋಪಿಯನ್ನು ಬಂಧಿಸಲು ಹಿಂದೇಟು ಹಾಕಿದ್ದ ಸಿಸಿಬಿ ಪೊಲೀಸರು ಇದೀಗ ಸಾಕಷ್ಟು ಆಕ್ರೋಶದ ಬಳಿಕ ಪಾಟಿ ಸಿಕ್ಕಾಕೊಂಡಿದ್ದಾನೆ. ಆತನ ಮೇಲೆ ವೈಯಕ್ತಿಕವಾಗಲ್ಲ, ಆತ ಹೇಳಿದ್ದ ಮಾತುಗಳು ದೇವರಿಗೆ ಹೋಗಿ ಮಕ್ಕಳ ತಲೆ ಕಡ್ತು ಬಿಡ್ತೀವಿ, ಅದ್ದು ಮಾಡ್ಬಿಡ್ತೀವಿ, ನಿನ್ನ ಮಗುವಿಂದ ಮಾಡಪ್ಪ ಅಂದಿದ್ದು ನಾನು. ಮತ್ತೆ ಇಂಥ ಬೀದಿಲಿ ನಿಂತ್ಕೊಂಡು ಮಾತಾಡೋ ಅವರೆಲ್ಲ ದೇವರ ಸೇವಕರಲ್ಲ, ಅವರೆಲ್ಲ ಪ್ರಚೋದನೆ ಕೊಡ್ತಕ್ಕ ಯಾರು ದೇವರ ಪ್ರತಿನಿಧಿಗಳಲ್ಲ. ಮೌಲ್ವಿ ಆಗ್ಬಿಟ್ಟೆ, ಪೂಜಾರಿ ಆಗ್ಬಿಟ್ಟೆ, ಫಾದರ್ ಆಗ್ಬಿಟ್ಟೆ ಅಂತ ತಕ್ಷಣ ದೇವರ ಪ್ರತಿನಿಧಿ ಆಗಲ್ಲ. ನಿನ್ನ ನಡವಳಿಕೆಯೂ ಆ ದೇವರು ಮೆಚ್ಚುವಂತೆ ಇರಬೇಕು. ಖಂಡಿತ. ಸುಮ್ಮನೆ ಬುರ್ರೆ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟು ತಲೆ ಕಟ್ಕೊಂಡ್ಬಿಟ್ಟು ಅಥವಾ ಹಿಂಗೊಂದು ಮೇಲೊಂದು ಶಾಲೆ ಹಾಕೊಂಡ್ಬಿಟ್ಟು ಅಥವಾ ಒಂದು ರೋಬ್ ಹಾಕೊಂಡ್ಬಿಟ್ಟು ಹಿಂಗೆ ನಿಂತುಬಿಟ್ರೆ ನೀನು ದೇವರ ಪ್ರತಿನಿಧಿ ಆಗಲ್ಲ. ನಿಮ್ಮ ನಡವಳಿಕೆ ಮುಖ್ಯ. ಎಸ್, ಈಗ ಕಳಿಸಿದಾರಂತೆ ಜೈಲಿಗೆ 14 ದಿನ ಹೋಗ್ಬಿಟ್ಟು ಬರಲಿ, ಆಮೇಲೆ ನೋಡೋಣ ಮುಂದಕ್ಕೆ. ಇನ್ನು ಸತೀಶ್ನ ಗಡಿಪಾರು ಮಾಡ್ತಾರಂತೆ, ಯಾರ ಪೋಸ್ಟ್ ಹಾಕ್ದವನ್ನ. ಗಡಿಪಾರು ನಿಮ್ಗೆ ಅಧಿಕಾರ ಇದೆ ಕಾನೂನಲ್ಲಿ, ಸರಿ. ರೀಸನ್ ಏನು? ಆಸ್ತಿ ರಕ್ಷಣೆ, ಕುಟುಂಬಸ್ಥರ ಹಿತದೃಷ್ಟಿ. ಅಂದ್ರೆ ನಿಮಗೆ ಬೆನ್ನುಮೂಳೆ ಮತ್ತು ತಾಕತ್ತಿಲ್ಲ ಮೈಸೂರು ಪೊಲೀಸ್ಗೆ ಅಂತ ಆಯ್ತು. ರಕ್ಷಣೆ ಕೊಡಕ್ಕಾಗಲ್ವಾ? ಹೋಗಿ ಚಾಲೆಂಜ್ ಮಾಡ್ರಿ ಕೋರ್ಟಲ್ಲಿ. ಇಫ್ ದಿ ಪೊಲೀಸ್ ಯು ಹ್ಯಾವ್ ನೋ ಬಿಸ್ನೆಸ್ ಟು ಬಿ ಎ ಪೊಲೀಸ್ ಮ್ಯಾನ್. ಕಾಕಿ ಬಟ್ಟೆ ಬಿಚ್ಚಿಟ್ಬಿಟ್ಟು ಮನೆಗೆ ಹೋಗಿ ಮಣ್ತೀನಿ, ಹೋಗಿ ಮನೆಗೆ ಹೋಗ್ಬಿಟ್ಟು ಯಾಕಿದ್ದೀರಿ? ಓಕೆ, ನಾಳೆ ಹಿಂದೂ ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಇದೇ ಥರದ ಮುಸ್ಲಿಂ ಕುಟುಂಬ ಬಂದ್ರೆ ಸೇಮಾ ಗಡಿಪಾರ್ ಮಾಡ್ತೀರಾ? ಸೇಮಾ? ಹೂ ಇಸ್ ದಿಸ್ ರಬ್ಬಿಶ್ ಫೆಲೋಸ್ ಹೂ ಆರ್ ಟೇಕಿಂಗ್ ಡಿಸಿಷನ್ಸ್? ರೀಸನ್ಸ್ ಏನಿದು? ನಾನ್ಸೆನ್ಸ್ ಇದು. ರೌಡಿಗಳನ್ನ ಗಡಿಪಾರು ಮಾಡುವುದು ಎಲ್ಲ ಬೇರೆ ವಿಚಾರ. ಅದು ಶಿಕ್ಷೆಯ ರೂಪದಲ್ಲಿ ಅಲ್ವಾ ಗಡಿಪಾರು? ಇದು ಅವ್ರು ಕೊಡ್ತೀರಾ? ಶಿಕ್ಷೆ ಕೊಡಕ್ಕೆ ಕೋರ್ಟ್ ಕೊಡುತ್ತೆ ಶಿಕ್ಷೆ. ಆರೋಪ ಬಂದಿರೋದಷ್ಟೇ. ಎಸ್, ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶಿಷ್ಟ ಸ್ಥಾನಮಾನ ಇದೆ. ಈಗ ಸರ್ಕಾರ ಒಂದು ರಂಗೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅದರಲ್ಲಿ ಒಂದಷ್ಟು ಬೊಂಬೆ ಆಟ, ಕೋಲಾಟ, ಯಕ್ಷಗಾನ ಇವೆಲ್ಲಾನು ಸೇರಿಸಿದಾರಲ್ಲ, ಜೊತೆಗೆ ದೈವಾರಾಧನೆಯೂ ಸೇರಿಸಿದ್ದಾರೆ. ಇದು ಬೇಡ, ದೈವಾರಾಧನೆ ಎಲ್ಲೆಂದರಲ್ಲಿ ಪ್ರದರ್ಶನ ಮಾಡಿದ್ರೆ ದೈವಕ್ಕೆ ಅಪಚಾರ ಆಗುತ್ತೆ, ಇದು ತುಳುನಾಡಿನ ಜನರ ನಂಬಿಕೆಗಳಿಗೆ ಘಾಸಿ ಆಗುತ್ತೆ, ಹೀಗಾಗಿ ಸುತ್ತೋಲೆ ಹಿಂಪಡಿಬೇಕು. ಸರಿ ಇದೆ, ಕೇಳಿರೋದು ಏನು ತಪ್ಪಿದೆ? ನಿಮ್ಮ ಸರ್ಕಾರದ್ದಲ್ಲ, ದೇವರದು, ಜನರ ದೇವರದು. ಸರ್ಕಾರಿ ದೇವರಲ್ಲ ದೈವಾರಾಧನೆ, ಅದು ಜನರ ನಂಬಿಕೆ, ಜನರ ದೇವರದು. ಕುರಾನ್ ಪುಸ್ತಕನ ಕಣ್ ಕಡೆ ಇಡಕ್ಕಾಗತ್ತಾ ನಾಳೆ? ಆಗಲ್ಲ. ಬೈಬಲನ್ನು ಕಣ್ ಕಡೆ ಇಡಕ್ಕಾಗತ್ತಾ ನಾಳೆ? ಇಲ್ಲ. ನಾನು ಸರ್ಕಾರದಲ್ಲಿ ಒಂದು ಉತ್ಸವ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಎಲ್ಲೆಲ್ಲ ಬಿಸಾಕ್ತಿರೋ ತಗೊಂಡೋಗಿ ಕಪಾಳ ಕುಡಿತಾರೋ ಇಲ್ವೋ? ಖಂಡಿತ. ಅವ್ರ ನಂಬಿಕೆ ಹಾಗೆ ಇದುವೆ. ಬೇಡ ಅಂದ್ರೆ ತೆಗೆದು ಬಿಡಿ. ಪ್ರತಿ ವರ್ಷನೂ ಈ ತರದ ಪ್ರಸ್ತಾಪ ಆಗೋಂಗೆ ಯಾಕೆ ಇಟ್ಕೋಬೇಕು? ಹೋದ ವರ್ಷನೂ ಹೀಗೆ ಆಗಿತ್ತು ಸರ್. ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ಮೇಲೆ ವಿತ್ಡ್ರಾ ಮಾಡ್ಕೊಂಡು ಈ ವರ್ಷ ಮತ್ತೆ ತರ್ತಾರಂತೆ. ಕಿರಿಕ್ ಗಿರಾಕಿಗಳು ಕಾಂಗ್ರೆಸ್ ಅವರು ಅಂದ್ರೆ ಏನ್ ಅರ್ಥ? ಹಿಂದೂಗಳನ್ನು ಕೆಣಕುವುದು, ಶಿಕ್ಷಣ ಸಚಿವರಿಗೆ ಅವಮಾನ ಮಾಡುವುದು, ಅವರ ಮರ್ಯಾದೆ ತೆಗೆಯುವುದು, ಅವರ ಮತವನ್ನೇ ಮೋಸ ಮಾಡಿ ಹಾಕಿಸಿಕೊಂಡು ಅವರ ಮಣ್ಣಿಗೆ ಬಾಯಿಗೆ ಮಣ್ಣು ತುಂಬುವುದು ಅಂತ ಅನ್ನಿಸ್ಕೋಬೇಕು ಅಂತಿದ್ರೆ ಮಾಡಿ. ಎಸ್, ಮಾರ್ಚ್ 1ರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ, ಮಾರ್ಚ್ 21ರಿಂದ ಎಸ್ಎಸ್ಎಲ್ಸಿಯ ಮೊದಲ ಹಂತದ ಪರೀಕ್ಷೆ ಪ್ರಾರಂಭ ಆಗುತ್ತೆ. ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಲ್ಲ, ವೆಬ್ಕಾಸ್ಟಿಂಗ್ ಕಣ್ಗಾವಲಿನಲ್ಲಿಯೇ ಪರೀಕ್ಷೆ ನಡೆಯುತ್ತೆ ಅಂತ ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ. ಜೊತೆಗೆ 5 ಮತ್ತು 9ನೇ ತರಗತಿ ಮಕ್ಕಳಿಗೆ ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ. 9ನೇ ತರಗತಿಯವರೆಗೆ ಫೇಲ್ ಮಾಡಬಹುದು ಎಂಬ ನಿಯಮಕ್ಕೆ, ಕೇಂದ್ರದ ಪಠ್ಯಕ್ರಮಕ್ಕೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದಂತಹ ಬಿಬಿಎಂಪಿಯ ನಮ್ಮ ರಸ್ತೆ ಕಾಮಗಾರಿಗಳಲ್ಲಿ ಕನ್ನಡವೇ ಮಾಯವಾಗಿತ್ತು. ಈ ವೇಳೆ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಸುರಂಗ ರಸ್ತೆಗೆ ಇನ್ನೂ ಟೆಂಡರ್ ಕರೆಯೋಕೆ ಆಗ್ತಿಲ್ಲ ಅಂತ ಕೂಡ ಹೇಳಿದರು. ಅಲ್ಲದೆ ವಾಹನಗಳ ಏರುಗತಿ ನೋಡಿದ್ರೆ ಆ ದೇವರೇ ಬಂದ್ರು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಹರಿಯಲ್ಲ ಅಂದ್ರು.
20ನೇ ತಾರೀಕುವರೆಗೂ PUC ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತದೆ. SSLC 21ರಿಂದ 4ನೇ ತಾರೀಕು ಏಪ್ರಿಲ್. ಯಾವುದೇ ತರಹದ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ವೆಬ್ ಕಾಸ್ಟಿಂಗ್ ಈ ಸತಿ ಮಾಡ್ತಾ ಇದ್ವಿ, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಲ್ಲ ಕೋರ್ಟ್ 1,10,00,000 ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸರಿಯಾಗಿ ಹೇಳಿದ್ದಾರೆ, ಆಕ್ಚುಲಿ ಸರಿಯಾಗಿ ಹೇಳಿದ್ದಾರೆ. ಓಕೆ, ಮೊದಲೇನು ಮೋಸ ಇಲ್ಲ. ಬಟ್ ಹಾಗಂದ ಕೂತ್ರೆ ಈ ಸಿಟಿ ಎಗರೋಗ್ಬಿಡುತ್ತೆ. ಪ್ರಯತ್ನಗಳಾಗಬೇಕು. ಕೆಲವು ಮಾರ್ಗಗಳಿವೆ. ಆ ಮಾರ್ಗವನ್ನು ರಾಜಕೀಯ ಮೀರಿ ಬಂದು ಡಿಸ್ಕಸ್ ಮಾಡೋದಾದ್ರೆ ಹೇಳ್ಕೊಡ್ಬೋದು. ಅಲ್ಲೂ ಇಂಪ್ಲಿಮೆಂಟ್ ಕೆಲವು ಮಾರ್ಗಗಳಿವೆ. ಆ ಮಾರ್ಗವನ್ನು DK ಶಿವಕುಮಾರ್ ಆರ್ DCM, DK ಶಿವಕುಮಾರ್ ಆಗಿ ನನ್ನ ಪರಿಚಯ, DCM ಆಗಿ ಸರ್ಕಾರ ಓಕೆ ಬಂದರೆ ಹೇಳ್ಕೊಡ್ಬೋದು. ಏನು ಮಾಡಬೇಕು ಹೇಳ್ಕೊಡ್ಬೋದು. ಅದರಲ್ಲಿ ಒಂದು ಸ್ವಲ್ಪ ದೌರ್ಜನ್ಯ ಅಂತ ಅನ್ನಿಸ್ಬೋದು, ಕೆಲವು ಕ್ರಮಗಳು ಅನ್ಸಿದ್ರು ಪರವಾಗಿಲ್ಲ ಅಂತ ಮಾಡ್ಬಿಡ್ಬೇಕು ಅದನ್ನ. ಅಂದರೆ ಟೋಟಲ್ ಜನರ ಹಿತರಕ್ಷಣೆ ಆಗತ್ತೆ, ಸ್ವಲ್ಪ ರಿಪೇರಿ ಆಗ್ಬೋದಾಗದು. ಓಕೆ, ನಿರ್ಧಾರಕ್ಕೆ ಬರಬೇಕು ಅಷ್ಟೇ. ರೈಟ್. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಶುಭಾರಂಭವನ್ನು ಮಾಡಿದೆ. ಈಗಷ್ಟೇ ಬಾಂಗ್ಲಾದೇಶದ ವಿರುದ್ಧ ಭಾರತ 6 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ. ಭಾರತದ ಪರ ಶುಭ್ಮನ್ ಗಿಲ್ ಶತಕವನ್ನು ಬಾರಿಸಿ ಭಾರತವನ್ನು ಜಯದ ಗಡಿಗೆ ತಲುಪಿಸಿದ್ದಾರೆ. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದಂತಹ ಬಾಂಗ್ಲಾ ಮಿಡ್ಲ್ ಆರ್ಡರ್ ಬ್ಯಾಟರ್ ತೌಹಿದ್ ಶತಕದ ನೆರವಿನಿಂದ 228 ರನ್ ಗಳಿಸಿತು. ಭಾರತದ ಪೈಕಿ ಬೌಲರ್ ಶಮಿ 5 ವಿಕೆಟ್ ಪಡೆದರು. ಬರೀ 38 ರನ್ಗೆ 5 ವಿಕೆಟ್ ಕಳ್ಕೊಂಡಿತ್ತು ಬಾಂಗ್ಲಾದೇಶ. ಆಮೇಲೆ ಮಿಡ್ಲ್ ಆರ್ಡರಲ್ಲಿ ಬಹಳ ಚೆನ್ನಾಗಿ ಸವಾಲು ಅಂತ ಅನಿಸುವಂತಹ 228 ರನ್ಗಳನ್ನು ಸವಾಲನ್ನು ಭಾರತಕ್ಕೆ ಕೊಟ್ಟಿತ್ತು. ಭಾರತ ಕೂಡ ಆರಂಭದಲ್ಲಿ ಅರ್ಧ ಶತಕದ ಜೊತೆಯಾಟ ರೋಹಿತ್ ಶರ್ಮಾ ಮತ್ತು ಗಿಲ್. ಅದಾದ ನಂತರ ಕೂಡ ಭಾರತ ಮಧ್ಯದಲ್ಲಿ ಸ್ವಲ್ಪ ತಿಣುಕಾಡ್ತು, ಯಾಕೆಂದರೆ ವಿರಾಟ್ ಕೊಹ್ಲಿ ಅಂದುಕೊಂಡ ರೀತಿಯಲ್ಲಿ ಆಡಲಿಲ್ಲ. ಕೊನೆಗೆ ಆರಂಭಿಕ ಆಟಗಾರ ಶುಭ್ಮನ್ ಗಿಲ್ ಪಂದ್ಯವನ್ನು ಗೆಲ್ಲಿಸುವ ತನಕ ನಿಂತು ಶತಕ ಬಾರಿಸಿ ಭಾರತವನ್ನು ಗೆಲುವಿನ ದಡ ಮುಟ್ಟಿಸಿದ್ದಾರೆ. ಭಾನುವಾರ ಭಾರತ ಪಾಕಿಸ್ತಾನದ ವಿರುದ್ಧ ಸೆಣಸಾಡುತ್ತೆ. ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಕಾರ್ಯಕ್ರಮದಲ್ಲಿ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾ ನೀಡಿದ್ದ ಅಸಂಬದ್ಧ ಹೇಳಿಕೆ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತ ಕೇಂದ್ರ ಸರ್ಕಾರ ಐಟಿ ಕಾಯ್ದೆಯ ನೀತಿ ಸಂಹಿತೆ ಪಾಲನೆ ಮಾಡುವಂತೆ ಸಾಮಾಜಿಕ ಜಾಲತಾಣ ಮತ್ತು OTT ವೇದಿಕೆಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಮಕ್ಕಳ ಮೇಲೆ ಪರಿಣಾಮ ಬೀರುವ ರೇಟೆಡ್ ಕಂಟೆಂಟ್ ಇಲ್ಲದಂತೆ ನೋಡಿಕೊಳ್ಬೇಕು, ನೈತಿಕ ಮೌಲ್ಯಗಳನ್ನು ಒಳಗೊಂಡಿರಬೇಕು, ಈ ವಿಚಾರದಲ್ಲಿ ಸ್ವಯಂ ನಿಯಂತ್ರಣ ಹೇರ್ಕೋಬೇಕು ಅಂತ ಸೂಚಿಸಿದೆ. ವಯಸ್ಸು ಆಧಾರಿತ ವಿಷಯ ವಸ್ತುವನ್ನು ಪ್ರಸಾರ ಮಾಡಬೇಕು, ಯಾವುದೇ ನಿಷೇಧಿತ ವಿಷಯ ವಸ್ತು ಪ್ರಸಾರ ಮಾಡಬಾರದು ಅಂತ ಸ್ಪಷ್ಟಪಡಿಸಿದೆ. ಇನ್ನು ಭೀಕಾತ ಅಭಿಯಾನಕ್ಕೆ ಸಿಎಂ ಕರೆ ನೀಡಿದ ಬೆನ್ನಲ್ಲೇ BBMPಯ ಕಂದಾಯ ಇಲಾಖೆ ಅಧಿಕಾರಿಗಳು ಸಿಡಿದೆದ್ದಿದ್ದಾರೆ. ದಿನಕ್ಕೆ 100 ಅರ್ಜಿ ಬರ್ತಾ ಇದೆ. ಕಾಲಕ್ಕೆ ಅರ್ಜಿ ವಿಲೇವಾರಿ ಮಾಡೋದಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ, ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ, ಕನಿಷ್ಠ 7 ದಿನಗಳ ಸಮಯಾವಕಾಶ ಕೊಡಿ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಪೋರ್ಟಲ್ನಲ್ಲಿ ಅಧಿಕಾರಿಗಳ ಫೋನ್ ನಂಬರ್ ಹಾಕಿದ್ದೀರಾ, ನಮಗೆ ಕರೆಗಳು ಹೆಚ್ಚಾಗ್ತಾ ಇದೆ, ನಮ್ಮ ಖಾಸಗಿ ಬದುಕಿಗೆ ಧಕ್ಕೆ ಆಗ್ತಾ ಇದೆ, ಹೀಗಾಗಿ ಕಚೇರಿ ನಂಬರ್ ಕೊಡಿ, ಇಲ್ಲಾಂದ್ರೆ ನಾವೆಲ್ಲ ಸಾಮೂಹಿಕವಾಗಿ ರಜೆ ಹಾಕ್ಬಿಡ್ತೀವಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕನೊಬ್ಬ ತನ್ನ ಸರ್ಕಾರಿ ಕಚೇರಿಯನ್ನೇ ಬೆಡ್ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮಂಚ ಹಾಸಿಗೆ ಎಲ್ಲ ಹಾಕೊಂಡಿದ್ದ. ಕಚೇರಿಯಲ್ಲಿ ರಹಸ್ಯವಾಗಿ ಬೆಡ್ರೂಮ್ ಪತ್ತೆಯಾಗಿರುವುದು ಹಲವು ಸಂಶಯವನ್ನ ಹುಟ್ಟಿಸ್ತಾ ಇದೆ. ಈ ಬಗ್ಗೆ ಮಾಧ್ಯಮಗಳು ವರದಿ ಬಿತ್ತರ ಮಾಡ್ತಿದ್ದ ಹಾಗೆ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಜಯಂತ್ಗೆ DC ಲಕ್ಷ್ಮೀಪ್ರಿಯಾ ನೋಟಿಸ್ ಕೊಟ್ಟಿದ್ದಾರೆ. ಬೀದರ್ನ ಐತಿಹಾಸಿಕ ಪಾಪನಾಶಿನಿ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಈಗ ಎಚ್ಚೆತ್ತಂತಹ ನಗರಸಭೆ ಕೆರೆಯನ್ನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದೆ. ಕೆರೆಯನ್ನು ಆವರಿಸಿದ್ದ ಪ್ಲಾಸ್ಟಿಕ್, ಪೂಜಾ ಸಾಮಗ್ರಿ, ಫೋಟೋಗಳು ಎಲ್ಲವನ್ನ JCB ಬಳಸಿ ಮೇಲೆ ಕೆತ್ತಿದೆ. 10 ಸಿಬ್ಬಂದಿ ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಜನ ನಿತ್ಯ ಕೆರೆಗೆ ತ್ಯಾಜ್ಯ ಬಿಸಾಡ್ತಾ ಇದ್ದ ಕಾರಣ ಕೆರೆಯ ನೀರು ಮಲಿನಗೊಂಡಿತ್ತು. ಲಕ್ಷಾಂತರ ಮೀನುಗಳು ಸಾವನ್ನಪ್ಪಿತ್ತು.